ಸ್ನೇಹಿತರೆ ನಮಸ್ಕಾರ. ಸೂ ಫ್ರಮ್ ಸೋ ಸಿನಿಮಾ ಬಗ್ಗೆ ಎಷ್ಟು ಹೇಳಿದ್ರು ಮುಗಿತಾ ಇಲ್ಲ. ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ಏನು ಸಿನಿಮಾ ಮಾಡಿದ್ದಾರೆ, ಈ ಸಿನಿಮಾ ಯಾಕೆ ಗೆಲ್ತಿದೆ. ನಾನು ಈಗಾಗಲೇ ಮೊದಲನೇ ದಿನವೇ ಸಿನಿಮಾ ನೋಡಿ ರಿವ್ಯೂ ಹಾಕಿದ್ದೀನಿ, ಸಾಕಷ್ಟು ಜನ ನೋಡಿದ್ದೀರ ನಾನು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಚಾನಲ್ಗಳಲ್ಲಿ. ಈ ಸಿನಿಮಾಗಳಲ್ಲಿ ನಾನು ಕಂಡಿದ್ದು ಏನಕ್ಕಿದು ಸಿನಿಮಾ ಗೆಲುವು ಸಾಧಿಸಿದೆ ಅಂತ ಒಂದೆರಡು ಮಾತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇವತ್ತು ಈ ಸಿನಿಮಾ ನೋಡ್ಕೊಂಬಂದಾಗ ಈ ನಿರ್ದೇಶಕರ ಬಗ್ಗೆ ಮತ್ತು ಈ ಸಿನಿಮಾದಲ್ಲಿ ಮಾಡಿರೋ ಪಾತ್ರಗಳ ಬಗ್ಗೆ ಭಾಳ ಹೆಮ್ಮೆ ಅನಿಸುತ್ತೆ. ರಾಜ್ ಬಿ ಶೆಟ್ಟಿಯವರು ಒಂದು ಕಮಾಲ್ ಮಾಡಿಬಿಟ್ಟಿದ್ದಾರೆ ಈ ಸಿನಿಮಾ ನಿರ್ಮಾಣ ಮಾಡಿ. ಇಲ್ಲಿ ಒಂದು ಕಾಲದಲ್ಲಿ ಕಾಶಿನಾಥ್, ಉಪೇಂದ್ರ, ಆಮೇಲೆ ಆನಂತರ ಇತ್ತೀಚೆಗೆ ರಕ್ಷಿತ್ ಶೆಟ್ಟಿಯವರು, ರಿಷಬ್ ಶೆಟ್ಟಿಯವರು, ರಾಜ್ ಬಿ ಶೆಟ್ಟಿಯವರು, ಈ ಮಂಗಳೂರು ಅಂದರೆ ತುಳುನಾಡಿನ ಕಡೆಯಿಂದ ಬಂದು ಸಿನಿಮಾ ರಂಗದಲ್ಲಿ ಇನ್ನೂ ಭಾಳಷ್ಟು ಜನ ಇದ್ದಾರೆ. ಪ್ರಖ್ಯಾತಗೊಂಡಿದ್ದಾರೆ. ಅವರಲ್ಲಿ ಇಂದು ಈ ಲಿಸ್ಟಿಗೆ ಸೇರ್ಕೊತಾ ಇದ್ದಾರೆ ಇವರು JP ತುಮಿನಾಡ ಅಂತ ಅಂದ್ಬಿಟ್ಟು. ಇವರು ಸಿನಿಮಾದಲ್ಲಿ ಅಶೋಕ ಅನ್ನುವ ಒಂದು ಪಾತ್ರ ಕೂಡ ಮಾಡಿದ್ದಾರೆ. ಇವರು ನಿರ್ದೇಶಕರು. ನೋಡಿ, ನಾನು ಇವ್ರು ಯಾರ್ಯಾರ ಹೆಸರು ಹೇಳಿದೆ, ಕಾಶಿನಾಥಿಂದ ತುಮಿನಾಡ ಅವ್ರಿಗೆ, ಇವರೆಲ್ಲ ನಟರು ಅಷ್ಟೇ ಅಲ್ಲ, ನಿರ್ದೇಶಕರು ಕೂಡ ಹೌದು. ಹಾಗಾಗಿ ತಮ್ಮ ಸಿನಿಮಾಗಳಿಗೆ ಜೀವ ತುಂಬಿ ಅವರೇ ನಟಿಸಿರೋದ್ರಿಂದ ಈ ಸಿನಿಮಾಗಳು ಗೆಲ್ತಿದೆ ಅನ್ನೋದನ್ನು ನಾವು ಮನಗಾಣಬೇಕು. ರಾಜ್ ಬಿ ಶೆಟ್ಟಿ ಅವರು ಏನು ಕಮಾಲ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂದರೆ, ಇವರು ಒನ್ ಆಫ್ ದಿ ಪ್ರೊಡ್ಯೂಸರ್. ಈ ಸಿನಿಮಾ ನೋಡಿ ಅವ್ರು ಯಾಕೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡ್ತಾರೆ. ಈ ಸಿನಿಮಾ ಟ್ರೈಲರ್ ಒಂದು 8-10 ದಿನದ ಹಿಂದೆ ರಿಲೀಸ್ ಆಗುತ್ತೆ. ರಿಲೀಸ್ ಆದಮೇಲೆ ಟ್ರೈಲರ್ ಏನು ಅಷ್ಟು ಹಿಟ್ಟಾಗಿಲ್ಲ ಅದು. ಬಟ್ ಭಾಳಷ್ಟು ಜನ ಈ ಸಿನಿಮಾ ಎಂತೂಸಿಯಾಸ್ಟ್ ನನ್ನಂಗಿರೋರು ಗಮನಿಸಿದ್ದಾರೆ, ಒಳ್ಳೆ ಟ್ರೈಲರ್ ಬಂದಿದೆ ಸಿನಿಮಾ ನೋಡ್ಬೇಕಂತ. ಬಟ್ ಫಸ್ಟ್ ದಿನ ನೋಡೋಣ ಆದಾಗ ಅಂದ್ಕೊಂಡಿದ್ದಾರೆ. ಬಟ್ ಆ ಸಿನಿಮಾ ಏನು ಇಂಟೆನ್ಸಿಟಿ ಲಾಸ್ಟ್ ದಿನ ಅಂದರೆ ಸಿನಿಮಾ ಬಿಡುಗಡೆ ಶುಕ್ರವಾರಕ್ಕಿಂತ ಹಿಂದಿನ ದಿನ ಗುರುವಾರ ಏನು ಕ್ರಿಯೇಟ್ ಆಯಿತು, ಪೇಯ್ಡ್ ಪ್ರೀಮಿಯರ್ ಶೋ ಅಂತ ರಾಜ್ ಬಿ ಶೆಟ್ಟಿಯವರು ಕೆಲವು ಕಡೆ ಮಾಡಿದ್ರು. ತುಮಕೂರಲ್ಲಿ ಮಾಡಲಿಲ್ಲ. ಅವ್ರ ಬಗ್ಗೆ ಒಂದು ಸ್ವಲ್ಪ ರಾಜ್ ಬಿ ಶೆಟ್ಟಿಯವ್ರ ಬಗ್ಗೆ ನನಗೆ ಸ್ವಲ್ಪ ಕೋಪ ಬಂತು. ಬಟ್ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅವ್ರ ಸಿನಿಮಾಗಳು ಬಂದರೆ ಇಲ್ಲೆಲ್ಲ ಪೇಯ್ಡ್ ಪ್ರೀಮಿಯರ್ ಶೋ ಆಗಿದೆ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದ್ದೀವಿ. ಒಳ್ಳೆ ಸಿನಿಮಾ ಬಂದರೆ ಮೊದಲನೇ ದಿನ ನೋಡಬೇಕು ಅಂತ ಅಂದ್ಕೊತೀವಿ. ಬಟ್ ತೊಂದರೆ ಇಲ್ಲ. ಶಿವಮೊಗ್ಗದಲ್ಲಿ, ಬೆಂಗಳೂರಲ್ಲಿ ಕೆಲವು ಕಡೆ ಮಾಡಿದ್ರು. ಅವರೊಂದು ಆಮೇಲೆ ಇಂಟರ್ವ್ಯೂ ಮಾಡಿ ಹೇಳಿದ್ರು, ಈ ಪೇಯ್ಡ್ ಪ್ರೀಮಿಯರ್ ಶೋಗಳಿಗೆ ತುಂಬ ಡಿಮ್ಯಾಂಡ್ ಚೆನ್ನಾಗಿ ಬಂತು. ಮೌತ್ ಟು ಮೌತ್, ಬಾಯಿ ಮಾತಿಗೆ ಒಳಗಾಗಿ ಸಿನಿಮಾ ಸಾಕಷ್ಟು ಜನ ಮತ್ತೆ ಪೇಯ್ಡ್ ಪ್ರೀಮಿಯರ್ ಶೋಗಳಿಗೆ ಡಿಮ್ಯಾಂಡ್ ಬಂತು. ಶುಕ್ರವಾರ ಇಲ್ಲಿ ತುಮಕೂರಲ್ಲಿ 2 ಶೋ ಹಾಕಿದ್ರು. ನಾನು 1 ಗಂಟೆಗೆ ಟೈಮ್ ಮಾಡ್ಕೊಂಡು ಹೋಗಿ ನೋಡಿದೆ. ಆಲ್ಮೋಸ್ಟ್ ಥಿಯೇಟ್ರ್ ಫುಲ್ ಆಗೋಗಿದೆ. ಇದುವರೆಗೂ ಇತ್ತೀಚಿನ ದಿನಮಾನಗಳಲ್ಲಿ, ತಿಂಗಳುಗಳಲ್ಲಿ, ವರ್ಷಗಳಲ್ಲಿ ಇಷ್ಟೊಂದು ಜನ ಮೊದಲನೇ ದಿನವೇ ಶೋಗೆ ಬಂದಿದ್ದು ಭಾಳ ಕಮ್ಮಿ. ಅಂಥದ್ರಲ್ಲಿ ಫುಲ್ ಹೌಸ್ಫುಲ್ ಆಗೋಗ್ಬಿಟ್ಟಿದೆ. ಎಲ್ಲ ಜನ ಎಂಜಾಯ್ ಮಾಡಿ, ರಿಯಾಕ್ಟ್ ಮಾಡಿ. ನಾನು ಅದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿನಿಮಾ ರಿವ್ಯೂ ಬಗ್ಗೆ ಹೇಳಿದ್ದೀನಿ. ಭಾಳ ಹೆಮ್ಮೆ ಅನಿಸುತ್ತೆ. ಇದು ಒಂದು ಎಕ್ಸ್ಪೆರಿಮೆಂಟ್. ಒಂದು ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಅಂದರೆ, ಕಂಟೆಂಟ್ ಚೆನ್ನಾಗಿತ್ತು ಅಂತಂದರೆ, ಒಂದು ಒಳ್ಳೆ ಸಿನಿಮಾ ಮಾಡಿದರೆ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು. ರಾಜ್ ಬಿ ಶೆಟ್ಟಿ ಅವ್ರಿಗೆ, ಅವರು ನಟರು ಹೌದು, ನಿರ್ದೇಶಕರು ಹೌದು, ಈಗಾಗಲೇ ಖ್ಯಾತನಾಮರು, ಬೇರೆ ಬೇರೆ ಭಾಷೆಗಳಲ್ಲಿ ಹೇಗಿದೆ ಅಲ್ಲೆಲ್ಲ ಅಭಿನಯಿಸಿ ಕೂಡ ಅವರು ನೋಡಿದ್ದಾರೆ. ಅವರು ಒಂದು ಪಲ್ಸನ್ನ ಇಟ್ಕೊಂಡ್ರು, ಒಂದು ಸಿನಿಮಾ ಹೇಗಿದೆ ಅದನ್ನು ಹೆಂಗೆ ಅದನ್ನು ಜನರಿಗೆ ತಲುಪಿಸ್ಬೇಕು ಆ ಕೆಲಸ ಮಾಡಿದ್ರು. ಈ ಮೂಲಕ ಒಂದು ಸಿನಿಮಾ ಓಟ ಏನು ಶುರುವಾಗಿದೆ, ಯಾರನ್ನು ತಡೆಯೋಕ್ಕಾಗ್ತಾ ಇಲ್ಲ. 2 ಶೋ ಇದ್ದಿದ್ದು ನೆನ್ನೆ ಶುಕ್ರವಾರ, ಇವತ್ತು 5 ಶೋ ಆಗಿದೆ. ಫುಲ್ ಹೌಸ್ಫುಲ್, ಒಂದು ಸೀಟ್ ಖಾಲಿ ಇಲ್ಲ. ಅಂದರೆ ಕಾಂತಾರ ಸಿನಿಮಾ ಎಫೆಕ್ಟ್ ಏನಾಗಿತ್ತು ಆ ರೀತಿ ಕಾಣ್ತಾ ಇದೆ ಈ ಸಿನಿಮಾ ಇದರಲ್ಲಿ. ಇನ್ನು ಕಾಂತಾರ ಚಾಪ್ಟರ್ 1 ಬರಬೇಕು. ಆ ಬರೋಕ್ಕಿಂತ ಮುಂಚೆ ಇದು ಮತ್ತೊಂದು ಕಾಂತಾರ ಆಗುತ್ತೇನೋ ಅನ್ನುವ ಎಲ್ಲ ಲಕ್ಷಣಗಳಿದೆ. ಆದರೆ ಸಿನಿಮಾ ಕಾಂತಾರ ಥರನ ಅಲ್ಲ, ಇದು ಇನ್ನೊಂದು ವಿಭಿನ್ನವಾದ ಸಿನಿಮಾ. ಇದೇ ಬೇರೆ ಪ್ರಯೋಗ. ಇದು ಅತ್ಯುತ್ತಮ ಪ್ರಯೋಗ. ಇಲ್ಲಿ ನೀವು ಇನ್ನೊಂದು ಗಮನಿಸಬೇಕಿರೋದು, ಸಿನಿಮಾದಲ್ಲಿ ಉಪೇಂದ್ರ ಇದ್ದಾರೆ. ಸಿನಿಮಾ ಆರಂಭದಲ್ಲೇ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಉಪೇಂದ್ರ ಇದ್ದಾರೆ. ಹೇಗಿದ್ದಾರೆ ಉಪೇಂದ್ರ ಅವರ ಒಂದು ಚಿತ್ರನೂ ಕೂಡ ಬರುತ್ತೆ ಸಿನಿಮಾದಲ್ಲಿ. ಜೊತೆಗೆ ಈ ಸಿನಿಮಾ ಉಪೇಂದ್ರ ಅವರು ಟ್ರೆಡಿಷನ್ ಶುರು ಮಾಡಿದ್ರು, ಒಂದೊಂದು ಅಕ್ಷರಗಳ ಹೆಸರು, ಶೂ, ಎ, ಓಂ ಅಂತೆಲ್ಲ. ಅದನ್ನು ಇಲ್ಲಿ ತುಮಿನಾಡ ಅವರು ಸೂ ಫ್ರಮ್ ಸೋ ಅಂತ ಮಾಡಿದ್ದಾರೆ. ಇದೊಂದು ಫ್ಯಾಂಟಾಸ್ಟಿಕ್ ಐಡಿಯಾ ಇದು, ಸೂ ಫ್ರಮ್ ಸೋ ಅಂತ ಮಾಡಿರೋದು. ಇದು ಒಂದು ಜನಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಏನಿದು ಸೂ ಫ್ರಮ್ ಸೋ ಅಂದರೆ ಏನಕ್ಕಿದು ಸುಲೋಚನಾ ಫ್ರಮ್ ಸೋಮೇಶ್ವರ, ಅದು ಬೇಗ ಹೇಳಿದ್ದಾರೆ. ಆ ಟ್ರೈಲರಲ್ಲೂ ಬಿಟ್ಕೊಟ್ಟಿದ್ದಾರೆ. ಅದು ಯಾರು, ಏನಕ್ಕಿದು ಸುಲೋಚನಾ ಫ್ರಮ್ ಸೋಮೇಶ್ವರ, ಭಾಳ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಇದೆ. ಹೇಳಿದ್ನಲ್ಲ, ಈ ಕಾಶಿನಾಥಿಂದ ತುಮಿನಾಡವ್ರಿಗೂ ನಟ ನಿರ್ದೇಶಕರಾಗಿರೋದಕ್ಕೆ ಅವರು ಪೂರ್ತಿ ಇನ್ವಾಲ್ವ್ ಆಗಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಬೇರೆ ಏನು ಸ್ಟಾರಿಸಮು,
ಬೇರೆ ಏನು ಹೈಲೈಟು ಅವು ಇವು ಇಲ್ಲ. ಒಂದೊಳ್ಳೆ ಸಿನಿಮಾ ಮಾಡಬೇಕು, ಎಲ್ಲ ಕಾಮನ್ ಪೀಪಲ್ ಥರ ಸೇರ್ಕೊಂಡು ಒಂದೊಳ್ಳೆ ಸಿನಿಮಾ ಮಾಡಬೇಕು, ಮುಗಿಸ್ಬೇಕು. ಸೊ ಮಾರ್ಕೆಟಿಂಗ್ ಕೆಲಸ ರಾಜ್ ಬಿ ಶೆಟ್ಟಿ ಅವರು ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಸೊ ಟೋಟಲಿ ಈ ಸಿನಿಮಾದಲ್ಲಿ ಇರೋ ಹಾಸ್ಯ, ಈಗ ನಾವು ಹಾಸ್ಯ ಅಂತಂದರೆ ಇವಾಗ ಡಿಪೆಂಡ್ ಆಗಿರೋದು ಸೋಷಿಯಲ್ ಮೀಡ್ಯಾದಲ್ಲಿ ಪುಟ್ಟು ರೀಲ್ಸು ಶಾರ್ಟ್ಸು ಅದ್ರ ಮೇಲೆ. ಅದರಲ್ಲೇ ಬಹುತೇಕ ಎಲ್ಲ ಥರ ಹಾಸ್ಯ ಹೇಳೋಕೆ ಹೋಗ್ಬಿಟ್ಟಿದೆ. ಆದರೆ ಇಲ್ಲಿ ಇಡೀ ಸಿನಿಮಾನೇ ಸ್ಟಾರ್ಟಿಂಗಿಂದ ಲಾಸ್ಟ್ ತನಕ ಒಂದು ಹಾಸ್ಯ ಅನ್ನೋ ಒಂದು ದೊಡ್ಡ ಕ್ಯಾನ್ವಾಸು, ಇಡೀ ಸಿನಿಮಾನೇ ಹಾಸ್ಯದ ಒಂದು ದೊಡ್ಡ ಕ್ಯಾನ್ವಾಸ್ ಥರ ಇದೆ. ಸೊ ಹಾಗಾಗಿ ಈ ಉಪಾಧ್ಯಕ್ಷ ಸಿನಿಮಾ ಬಂದಾಗ ಚಿಕ್ಕಣ್ಣವ್ರದ್ದು ನಾ ಹೇಳಿದ್ದೆ, ಅದನ್ನು ನೋಡಿದ್ದೆ ಕೂಡ. ಈ ಪ್ರಶಾಂತ್ ಥಿಯೇಟ್ರ್ ತುಮಕೂರಲ್ಲಿ ಯಾವ ರೀತಿ ಹೌಸ್ಫುಲ್ ಆಗಿತ್ತು ಅವಾಗ ಹೇಳಿದ್ದೆ, ಹಾಸ್ಯ ಇಟ್ಕೊಂಡು ನೀವು ಸಿನಿಮಾ ಮಾಡಬೇಕು, ಜನ ಹೋಗೋದು ಮನೋರಂಜನೆಗೋಸ್ಕರ. ಸೊ ಏನೋ ಒಂದು ದೊಡ್ಡ ಇದು ಮಾಡಿದ್ದಾರೆ ಅಂತಲ್ಲ, ಒಂದು ಮನೋರಂಜನೆ ಇರಬೇಕು. ಆ ಸಿನಿಮಾದಲ್ಲಿ ಎಷ್ಟೇ ದೊಡ್ಡ ನಟರು ಇರಲಿ, ಮನೋರಂಜನೆ ಇರಬೇಕು. ಆ ಸಿನಿಮಾಗಳಲ್ಲಿ ಮಧ್ಯದಲ್ಲಿ ಹಾಸ್ಯ ಒಂದು ಈ ನಾಟಕಗಳಿಂದನೂ ಬಂದಿದೆ, ಅದು ಮೊದಲಿಂದನೂ ಅದು ಒಂದು ಹಾಸ್ಯನ ತುರುಕ್ತಾ ಇದ್ರು. ಇಲ್ಲಿ ಹಂಗಲ್ಲ, ಇಡೀ ಸಿನಿಮಾನೇ ಹಾಸ್ಯದ ಒಂದು ಹೂರಣ. ಸೊ ಈ ಒಂದು ಇದನ್ನು ಇಟ್ಕೋಬೇಕು. ಸಿನಿಮಾ ಮಾಡೋರು ಕೂಡ ಏನಾದ್ರು ಹೇಳಿದ್ರೆ ಅದನ್ನು ಹಾಸ್ಯದ ಮೂಲಕ ಹೇಳಿ ಜನರಿಗೆ ಮನರಂಜನೆ ಸಿಗಬೇಕು. ಇದೊಂದು ಪುಟ್ಟು ರೀಲಲ್ಲ, ದೊಡ್ಡ ರೀಲು, ದೊಡ್ಡ ತೆರೆ ಮೇಲೆ ನೋಡಬೇಕು ನೀವು ಅದು ಏನೋದು ಅಂತ ಅಂದ್ಬಿಟ್ಟು. ಸೊ ಹೇಳಿದ್ನಲ್ಲ, ಇದು ರಂಗಿತರಂಗ ಮತ್ತು ಮತ್ತೊಂದು ಕಾಂತಾರ. ಈ ರಂಗಿತರಂಗ ಆಗ್ಬೋದು, ಇನ್ನೊಂದು ಮತ್ತೊಂದು ಕಾಂತಾರ ಆಗ್ಬೋದು. ಖಂಡಿತ ಇವೆಲ್ಲ ದಾಖಲೆಗಳನ್ನು ಇದು ಮುರಿದಾಕ್ಬಿಡುತ್ತೆ. ಇವತ್ತಾಗಲೇ 5 ಶೋ, ನಾಳೆ 5 ಶೋ ತುಮಕೂರಲ್ಲೇ ಇದು ಫಿಲ್ ಆಗಿದೆ. ಸುಮಾರು ಜನ ಬರೀತಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಶೋಗಳು ಇದಾಗ್ತಿದೆ. ಈ ವಾರ ಮತ್ತು ಇನ್ನು ವಾರ ತುಂಬ ದೊಡ್ಡ ಫಿಲಮ್ಗಳು ರಿಲೀಸ್ ಆಗಿದೆ. ದೊಡ್ಡ ಬ್ಯಾನರ್ ಅವ್ರುಗಳಿಗೆ ಪರಿಪಾಟ್ಲಾಗ್ತಾ ಇದೆ. ಇವಾಗ ಸಿನಿಮಾ ಮಾಡಿದ್ದೀವಿ, ಥಿಯೇಟ್ರ್ ಸಿಗ್ತಾ ಇಲ್ಲ. ಈಗ ಸಿನಿಮಾ ಸೂಪರ್ ಡೂಪರ್ ಆಗಿದೆ. ಥಿಯೇಟ್ರುಗಳು ಬೇಕು, ಶೋಗಳು ಬೇಕು, ಟೈಮ್ ಬೇಕು. ಸೊ ಥಿಯೇಟ್ರುಗಳೇ ಬಾಗ್ಲಾಕಿರೋವೆಲ್ಲ ತೆಗಿಬೇಕು ಅನ್ನೋ ಒಂದು ಟೈಮ್ ಬಂದಿದೆ. ಅಷ್ಟು ಫ್ಯಾಂಟಾಸ್ಟಿಕ್ ಆಗಿದೆ ಸಿನಿಮಾ. ಹಾರರು, ಕಾಮಿಡಿ, ಥ್ರಿಲ್ಲರು ಎಲ್ಲ ಅಂಶಗಳಿದೆ. ಮೇಯ್ನ್ ಕಾಮಿಡಿ ಎಲಿಮೆಂಟ್ ಇಟ್ಕೊಂಡು ನೀವು ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ನಕ್ಕು ಸತ್ತೇ ಹೋಗ್ಬಿಟ್ವೇನೋ ಅನಿಸೋಷ್ಟು ಸಿನಿಮಾದಲ್ಲಿ ಹಾಸ್ಯ ಇದೆ. ಒಂದು ಊರು ಅನ್ನೋದು ಆ ಊರು ಕಥೆ ಅಲ್ವೇ ಅಲ್ಲ. ಇದು ಒಂದು ತುಳುನಾಡ ಊರು, ಮಂಗಳೂರು ಕಡೆ ಯಾವುದೋ ಒಂದು ಹಳ್ಳಿಲಿ ನಡ ಕಥೆ ಅಲ್ಲ. ನಮ್ಮೂರು, ನಿಮ್ಮೂರು, ಎಲ್ಲ ಊರುಗಳಲ್ಲೂ ಈ ರೀತಿ ಕತೆ ಪಾತ್ರ ಇದ್ದೇ ಇರುತ್ತೆ. ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ದೊಡ್ಡ ಸಿನಿಮಾ ಮಾಡಿದ್ದಾರೆ, ಅದ್ಭುತವಾಗಿದೆ. ಸೊ ಹೇಳಿದ್ನಲ್ಲ, 2 ಶೋ ಇದ್ದಿದ್ದು 5 ಶೋ ಆಗಿ 8-10 ಶೋ ಆಗಿ, ಅಂದರೆ ಒಂದು ಒಳ್ಳೆ ಸಿನಿಮಾ ಬಂತು ಅಂತಂದ್ರೆ ಈ ರೀತಿಯೆಲ್ಲ ಆಗುತ್ತೆ. ಆಮೇಲೆ ಕೆಲವು ಯೂಟ್ಯೂಬರ್ಸು ಅಬ್ಸರ್ವ್ ಮಾಡಿದೆ, ಸಿನಿಮಾ ಮತ್ತು ಕತೆ ಹೇಳ್ತಾ ಇದ್ದಾರೆ. ಅವ್ರು ಎಲ್ಲೂ ಬಿಟ್ಕೊಟ್ಟಿಲ್ಲ ಕತೆಲ್ಲ. ಇದರಲ್ಲಿ ಯಾರು ಪ್ರಮುಖವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಕೆಲವು ಕಡೆ ಬಿಟ್ಕೊಟ್ಟಿಲ್ಲ. ಇವ್ರು ಕತೆ ಹೇಳ್ತಾ ಇದ್ದೀರಿ, ಯಾಕೆ ಕತೆ ಹೇಳ್ತಾ ಇದ್ದೀರಾ ನೀವು? ಫೇಸ್ಬುಕ್ಕಲ್ಲಿ ಬರಿತಿದ್ದೀರಿ, ಯಾಕೆ ಬರೀತಾರೆ? ದಯವಿಟ್ಟು ಬರಿಬೇಡಿ. ನಾನು ಫಸ್ಟ್ ವೀಡಿಯೋದಲ್ಲಿ ಏನಾದರೂ ಒಂದು ಸಿನಿಮಾ ಸುಮಾರಾಗಿದೆ, ಎಂಟರ್ಟೈನಿಂಗ್ ಇದೆ ಅಂದರೆ ಆ ಸಿನಿಮಾ ಒಳಗಡೆ ಬರೋಂಗೆ ಮಾಡ್ಬೇಕು ನೀವು. ಸೊ ಇಲ್ಲಿ ಸಿನಿಮಾ ಒಳಗಡೆ ಜನ ಹೋಗ್ತಾ ಇದ್ದಾರೆ, ನೀವು ಕತೆ ಯಾಕೆ ಹೇಳಿ ಸ್ಪಾಯಿಲ್ ಮಾಡ್ತಾಯಿದ್ದಾರೆ. ದಯವಿಟ್ಟು ಯಾರೂ ಮಾಡಬೇಡಿ. ಸಿನಿಮಾ ಆರಂಭದಿಂದನೇ ಒಳಗಡೆ ತೊಗೊಂಡ್ಬಿಡುತ್ತೆ, ನೀವು ಆಚೆ ಎದ್ದು ಬರೋಕ್ಕೂ ನಿಮಗೆ ಮನಸ್ಸು ಬರೋಲ್ಲ. ಆ ರೀತಿ ಸಿನಿಮಾ ಮಾಡಿದ್ದಾರೆ. ಫ್ರಮ್ ಶೋ ಇನ್ಫ್ಲೂಯೆನ್ಸರ್ಸ್ಗಳು ಎಲ್ಲ ಕೆಲವು ನೋಡಿದ್ದೀವಿ, ದುಡ್ಡು ಕೊಟ್ಟು ಪ್ರಮೋಟ್ ಮಾಡಿ ಅಂತ ದೊಡ್ಡ ಸಿನಿಮಾಗಳು. ಮತ್ತು ಇವರು ಹೊಸದಾಗಿ ಬರ್ತಾರೆ ಕೆಲವು ಹೀರೋಗಳು, ಅವರೆಲ್ಲ ರಾಜಕಾರಣಿಗಳು ಮಕ್ಕಳುಗಳೆಲ್ಲ ಬಂದು ಪ್ರಮೋಟ್ ಮಾಡಿಸಿ ಎಲ್ಲರಿಗೂ ದುಡ್ಡು ಕೊಟ್ಟು ಪ್ರಮೋಟ್ ಮಾಡಿಸ್ತಾರೆ. ಸಿನಿಮಾ 3ನೇ ದಿನ ಮೇಲೆ ಇದೇಳಲ್ಲ, ಮೊದಲನೇ ದಿನ ಎಲ್ಲ ಇವರು ನೋಡ್ತಾರೆ, ಅಭಿಮಾನಿಗಳು ಇದ್ದೇ ಇರ್ತಾರೆ. ಈ ರೀತಿ ಎಲ್ಲ ಇದೆ ಈ ಜಗತ್ತಿನಲ್ಲಿ. ಇಲ್ಲಿ ಯಾರು ದೊಡ್ಡ ಸ್ಟಾರ್ಸ್ ಇಲ್ಲ, ಬಟ್ ದೊಡ್ಡ ಸಿನಿಮಾ ಇದೆ. ಒಂದು ದೊಡ್ಡ ಸಿನಿಮಾನೇ ಸ್ಟಾರ್, ಅದು ಇಲ್ಲಿ ಗೆದ್ದಿದೆ. ಬಾಯಿ ಮಾತಿಗೆ ಸಿನಿಮಾ ಗೆಲ್ತಾ ಇದೆ. ಟಾಕ್ ಆಫ್ ದಿ ಟೌನು. ಥಿಯೇಟ್ರ್ ಶಾರ್ಟೇಜ್ ಬರ್ತಾ ಇದೆ. ಸೊ ನನ್ನ ಫೇಸ್ಬುಕ್ ಫ್ರೆಂಡ್ಸ್ಗಳು 8 ವರ್ಷದಿಂದ ಸಿನಿಮಾ ನೋಡಿಲ್ಲ, 20 ವರ್ಷದಿಂದ ಸಿನಿಮಾ ನೋಡಿಲ್ಲ. ನೀವು ಹೇಳ್ತಿದ್ದೀರಾ, ನೀವು ಹೇಳೋದು ನೋಡಿ, ನೀವೇನು ಹೇಳ್ತಾ ಇಲ್ಲ, ಬರೀ ಸಿನಿಮಾ ನೋಡಿ ಅಂತ ಹೇಳ್ತಿದ್ದಾರೆ ನಿಮ್ಮ ವಿಡಿಯೋದಲ್ಲಿ. ನಾನು ಹೋಗಿ ಖಂಡಿತ ನೋಡ್ತೀನಿ ಅಂತ ಎಲ್ಲ ಕಮೆಂಟ್ ಮಾಡ್ತಿದ್ದಾರೆ. ಅವ್ರಿಗೆ ಪಾಪ ಬಹುಶಃ ಇನ್ನೂ ಒಂದು ವಾರಟ್ಟಿಗೆ ರಶ್ ನೋಡ್ಬಿಟ್ಟು ಎದುರ್ಕೊಂಡ್ಬಿಡ್ತಾರೆ ಅವ್ರು. ಏನು ಇಷ್ಟೊಂದು ರಶ್ ಇದೆಯಾ ಅಂತ. ಒಂದು ವಾರ ಖಂಡಿತ ಅವ್ರಿಗೆ ಟಿಕೆಟ್ ಸಿಗೋಲ್ಲ, ಬಟ್ ಖಂಡಿತ ನೋಡ್ತಾರೆ. ಟೋಟಲಿ ಫ್ರಮ್ ಶೋ ಬಗ್ಗೆ ಹೇಳ್ಬೇಕಂದ್ರೆ ಹಾಸ್ಯದ ಒಂದು ದೊಡ್ಡ ಝಲಕ್ ಸಿನಿಮಾ ತೆರೆ ಮೇಲೆ, ಬೆಳ್ಳಿ ತೆರೆ ಮೇಲೆ ನೀವು ನೋಡಬೇಕು, ಅದನ್ನು ಎಂಜಾಯ್ ಮಾಡಬೇಕು. ನಿಮ್ಮ ಲೈಫಲ್ಲಿ ನೆನ್ಪಿಟ್ಕೊಳ್ಳೋ ಅಂತ ಭಾಳ ಕಮ್ಮಿ, ಒಂಥರ ಅಪರೂಪಕ್ಕೆ ಬರುತ್ತೆ ಅಂತಾರಲ್ಲ, ಆ ರೀತಿ ಒಂದು ದೊಡ್ಡ ಸುನಾಮಿ ರೀತಿ ಸಿನಿಮಾ. ಅಂದರೆ ಸುನಾಮಿ ಅಂದರೆ ಹಾಸ್ಯದ ಸುನಾಮಿ, ಇಲ್ಲಿ ಬೇರೆ ಅರ್ಥದಲ್ಲಲ್ಲ. ಹಾಸ್ಯದ ಒಂದು ದೊಡ್ಡ ಝಲಕ್ ಬೆಳ್ಳಿ ಪರದೆ ಮೇಲೆ ನೋಡಿ ಆನಂದಿಸಿ ಎಂಜಾಯ್ ಮಾಡಿ. ನಿಮ್ಗೆ ಆಲ್ರೆಡಿ ಸಿನಿಮಾ ನೋಡಿದರೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ
ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಮತ್ತು ನೀವು ನನ್ನನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ಗೆ, ಮತ್ತು ಫೇಸ್ಬುಕ್ಕಲ್ಲಿ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೂ ಫ್ರಮ್ ಸೋ ಫ್ಯಾಂಟಾಸ್ಟಿಕ್ ಮೂವಿ ಅಂತ ಮತ್ತೊಮ್ಮೆ ಹೇಳ್ತಾ, ಇದೆಲ್ಲ ಒಂಥರ ಖುಷಿ. ನಾನು ಸಿನಿಮಾ ನೋಡಾಗಿದೆ, ಎಂಜಾಯ್ ಮಾಡೋಗಿದೆ, ಆದರೂ ಒಂದು ಒಳ್ಳೆ ಸಿನಿಮಾ ಇನ್ನೊಂದಷ್ಟು ಜನಕ್ಕೆ ತಲುಪಲಿ, ಇನ್ನೊಂದಷ್ಟು ಖುಷಿ ವಿಚಾರಗಳನ್ನ ಹಂಚ್ಕೋಬೇಕಂತ ಈ ವಿಡಿಯೋ ಮಾಡಿದೆ. ಎಲ್ರಿಗೂ ನಮಸ್ಕಾರ.